ಟಾರ್ಗೆಟ್ಗೆ ಮತ್ತೆ ಸ್ವಾಗತ. ಡಿಕೆಶಿ ಅವರೇ, ಸಿಎಂ ಆಕಾಂಕ್ಷಿನ ನೀವು ಈ ಬಾರಿ? ಈಗ ಅರ್ಜೆಂಟಲ್ಲಿರೋರೆಲ್ಲ ಮುಗಿಸ್ಕೊಳ್ಳಿ. ಹಂಗಾರೆ ಸಿಎಂ ಹುದ್ದೆ ಬೇಡ? ನನ್ನ ಅರ್ಜೆಂಟ್ ಕೆಲಸ ಏನಪ್ಪ ಅಂದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು, ನಮ್ಮ ಕಾರ್ಯಕರ್ತರು ಉಳಿಬೇಕು, ಈ ರಾಜ್ಯಕ್ಕೆ ಒಂದು ಒಳ್ಳೆ ಆಡಳಿತ ಕೊಡಬೇಕು. ಜನ ನಮ್ಮನ್ನು ನಂಬಿದ್ದಾರೆ, ವಿಶ್ವಾಸ ಇದೆ. ಒಂದು ಸುಭದ್ರವಾದಂಥ ಸರ್ಕಾರ, ಏನೊಂದು ಕಳಂಕ ಈ ರಾಜ್ಯಕ್ಕೆ ಬಂದಿದೆ ಅದನ್ನು ಕಾಂಗ್ರೆಸ್ ಅವರು ತೆಗಿತಾರೆ ಅಂತಿದೆ. ಅಷ್ಟೇ ಹೊರತು ನಾನು ಸಿ ಎಮ್, ನಾನು ಅರ್ಜಿ ಹಾಕೊಂಡು ನಾನಂತೂ ನಿಲ್ಲೋನಂತೂ ಅಲ್ಲ. ನೀವು ಸಿಎಂ ಆಕಾಂಕ್ಷಿ ಅಲ್ಲ ಹಾಗಾದ್ರೆ? ನಾನು ಅರ್ಜಿ ಹಾಕೊಂಡು ನಿಲ್ಲೋನಲ್ಲ. ಅವ್ರು ಕೊಡ್ತೀವಿ ಅಂದ್ರೆ ನಾನು ಬೇಡನಕ್ಕಾಗ್ತದ? ಹಾಗಾದ್ರೆ ಆಕಾಂಕ್ಷಿ ನಾನು ಅರ್ಜಿ ಹಾಕೊಂಡು ಸಿ ಎಂ ಹುದ್ದೆಗೆ ಹೋಗೋನಂತೂ ಅಲ್ಲ. ಆದ್ರೆ ಬಂದ್ರೆ ತಗೋತೀರಾ? ಅವ್ರು ಕೊಡ್ತೀನಿ ಅಂದಾಗ, ನೀನು ಸಮರ್ಥ ಇದ್ದೇನೆ, ನೀನು ಈ ರಾಜ್ಯ ನಡೆಸು ಅಂದಾಗ ನಾನು ಬೇಡನಕ್ಕಾಗ್ತದ? ಓಕೆ, ಈಗ ಕಾಂಗ್ರೆಸ್ ವಿಷಯಕ್ಕೆ ಬರೋದಾದ್ರೆ, ಡಿ ಕೆ ಶಿವಕುಮಾರ್ ಅವರಿಗೆ ನೆಕ್ಸ್ಟ್ ಇನ್ ಕೇಸ್ ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗ ಯಾಕೆ ಒಳ್ಳೆ ಹುದ್ದೆ ಕೊಡಬೇಕಪ್ಪ ಅನ್ನೋ ಪ್ರಶ್ನೆ ಬಂದ್ರೆ ಏನ್ ಮಾಡ್ತೀರಾ? ಅದೆಲ್ಲ ಹುದ್ದೆ ಕೊಡೋದು ಬಿಡೋದು ಡೆಲ್ಲಿಗೆ ಬಿಟ್ಟಿದ್ದು. ಈಗ ನೋಡಿ, ಲಾಸ್ಟ್ ಟೈಮು ನಾವು ತೇಜಸ್ವಿನಿ ಅವ್ರನ್ನ ಚುನಾವಣೆ ಇಟ್ಟು ದೇವೇಗೌಡರನ್ನ ಸೋಲಿಸ್ತು. ಎಂತೆಂಥವ್ರನ್ನ ಮಂತ್ರಿ ಮಾಡಿದ್ರು, ನನಗೆ ಮಂತ್ರಿನೇ ಮಾಡಲಿಲ್ಲ. ಹಾಗಾದ್ರೆ ಯಾವ ಪೋರ್ಟ್ಫೋಲಿಯೋ ಆಕಾಂಕ್ಷಿ ಆಗಿದೆ? ಅಲ್ಟಿಮೇಟ್ಲಿ ನಮ್ಮ ಮನೇಲೂ ಬರ್ದಿರ್ಬೇಕಲ್ಲ. ಹಾಗಾದ್ರೆ ಏನ್ ನಿರೀಕ್ಷೆಗಳಿಲ್ಲ? ಮಂತ್ರಿಗಿರಿನೂ ಬೇಡ, ಸಿಎಂ ಗಿರಿನೂ ಬೇಡ. ಪಕ್ಷಕ್ಕೆ ನನಗೆ ಏನು ಒಳ್ಳೇದು ಬೇಕು, ಯಾವ ಸಂದರ್ಭದಲ್ಲಿ ಏನು ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಪಕ್ಷದವರೇ ಹೇಳ್ತಾರೆ, ಅಯ್ಯೋ ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದಲ್ಲಿದ್ದಾರೋ ವಿರೋಧ ಪಕ್ಷದಲ್ಲಿದ್ದಾರೋ ಒಂದ್ಸಲ ಕನ್ಫ್ಯೂಷನ್ ಆಗುತ್ತೆ, ಒಂದಿನಾನು ಬೇರೆ ಉಸಿರೆತ್ಬಿಟ್ಟು ವಿರೋಧ ಪಕ್ಷದವ್ರ ಬಗ್ಗೆ ಮಾತಾಡಿಲ್ಲ ಅಂತ. ನೋಡಿ, ನನ್ನ ಅಪೋಸಿಷನ್ ಲೀಡರ್ ಮಾಡಿದಿದ್ರೆ ನಾನು ಏನು ಮಾತಾಡ್ತಿದ್ದೆ, ಏನು ಮಾಡ್ತಿದ್ದೆ ನನಗೆ ಗೊತ್ತಿದೆ. ನನಗೆ ಇದ್ದಂಥ ಸಂದರ್ಭ ನೀವೇ ಹೇಳ್ತೀರಿ, ನಾವು ಇಷ್ಟು ಅಟ್ಯಾಕ್ ಮಾಡಿದ್ರು, ಅವ್ರು ಎಷ್ಟು ಅಟ್ಯಾಕ್ ಮಾಡಿದ್ರು, ಅವ್ರು ಮಾಡಿದ್ರು ಅಂತ ಬೇಕಾದಷ್ಟು ಹೇಳ್ತೀರಿ. ನಾನು ಸುಮ್ಮನೆ ರಸ್ತೆಯಲ್ಲಿ ಹೋಗೋದೆಲ್ಲ ನಾನು ಮಾತಾಡೋದು ಬೇರೆ ಬೇರೆ ಸ್ಪೆಸಿಫಿಕ್ ಫೀಸ್. ನನಗೆ ವೈಯಕ್ತಿಕವಾಗಿ ಹೋಗಕ್ಕೆ ನಂಗೆ ಇಷ್ಟ ಇಲ್ಲ. ಹಾಗಾದ್ರೆ ನಾಯಕರು ಯಾಕೆ ಹೇಳ್ತಾರೆ ಅದೇ ಇದೇ ಪ್ರಶ್ನೆನ ಹಾಕ್ತಾರೆ? ಅವ್ರು ನಮ್ಮ ಪಕ್ಷದಲ್ಲಿದ್ದಾರೋ ವಿರೋಧ ಪಕ್ಷದಲ್ಲಿದ್ದಾರೋ ಡೌಟ್ ಆಗುತ್ತಪ್ಪ ನನಗೆ ಅಂತ ನಾಯಕರೇ, ಪಕ್ಷದ ವಿರೋಧ ಪಕ್ಷದ ನಾಯಕರೇ ಯಾರು ಇದ್ರೆ ಬಹಿರಂಗವಾಗಿ ಅವ್ರು ಹೇಳಿ, ನಂಗೊಂದು ನೋಟಿಸ್ ಕೊಡ್ಲಿ, ನೀನು ಈ ಕೆಲಸ ಮಾಡಬೇಕು ಅಂತ ಹೇಳಿ. ನಾನು ಒಬ್ಬನೇನ ಇರೋದು? ಎಷ್ಟೋ ಜನ ನಾಯಕರು ಆಯ್ತಪ್ಪ ನಾನು ಬಿಡಿ. ಈಗ ಸೆಂಟ್ರಲ್ ಮಿನಿಸ್ಟರ್ ಎಸ್ ಎಂ ಕೃಷ್ಣ ಅವರಿದ್ರು, ಖರ್ಗೆ ಅವರಿದ್ರು, ರೆಹಮಾನ್ ಖಾನ್ ಇದ್ದಾರೆ. ಅವ್ರು ಯಾಕೆ ಇನ್ನು ಯಾರು ಲೀಡರ್ಗಳ ಬಗ್ಗೆ ಮಾತಾಡಿಲ್ಲಲ್ಲ? ಅವ್ರನ್ನ ಯಾಕೆ ಕ್ವಶನ್ ಮಾಡ್ತೀರಾ ನೀವು? ಮುನಿಯಪ್ಪ ಇವತ್ತವರೆಗೂ ಯಾರು ಅಟ್ಯಾಕ್ ಮಾಡಿದಾರಾ? ಖರ್ಗೆ ಸಾಹೇಬ್ರು ಅಟ್ಯಾಕ್ ಮಾಡಿದಾರಾ? ಎಸ್ ಎಂ ಕೃಷ್ಣ ಅವರು ಅಟ್ಯಾಕ್ ಮಾಡಿದಾರಾ? ಹೋಗ್ಲಿ, ಬೇರೆ ಲೀಡರ್ಸು ಪರಮೇಶ್ವರ್ ತಾನೇ ಎಲ್ಲಿ ಅಟ್ಯಾಕ್ ಮಾಡಿದ್ದಾರೆ? ಅಲ್ಲ, ಇರೋ 5 ವರ್ಷದಲ್ಲಿ ಬಿಜೆಪಿಗೆ ಮತ್ತು ಯಡಿಯೂರಪ್ಪ ಅವರು ಫೇವರ್ ಆಗಿ PCC ಪ್ರೆಸಿಡೆಂಟ್ ಆದ್ಮೇಲೆ ಪರಮೇಶ್ವರ್ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅಪೋಸಿಷನ್ ಲೀಡರ್ ಆದಾಗ ಅವ್ರು ಮಾತಾಡ್ತಾರೆ, ಬೇರೆ ಸಂದರ್ಭದಲ್ಲಿ ಮಾತಾಡ್ತಾರೆ. ಅಲ್ಲ, ನೀವು ಡ್ಯಾಶಿಂಗ್ ನೇಚರ್ ಇರೋರು ನೀವೇ ಮಾತಾಡದೇ ಇರಬೇಕಾದ್ರೆ ಅವ್ರ ಬಗ್ಗೆ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ನನಗೆ ಏನು ಹೇಳಿದ್ದಾರೆ ಅಂದ್ರೆ, ನಿನ್ಗೆ ಎಷ್ಟು ಕೆಲಸ ಕೊಟ್ಟಿದ್ಯೋ ಅಷ್ಟು ಕೆಲಸ ನೋಡು ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ನಾನು ನೋಡ್ತೀನಿ. ಓಕೆ, ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಏನೆಲ್ಲ ಸಿದ್ಧತೆಗಳಾಗಿವೆ ಹಾಗಾದ್ರೆ? ನೋಡಿ, ನಾವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಜವಾಬ್ದಾರಿ ಅರ್ಥಕೊಂಡು ನಾವು ಮಾಡ್ತಾ ಇದೀವಿ. ಈಗ ನಾನು ಟೂರ್ ಮಾಡ್ತಾ ಇದ್ದೀನಿ, ಯಾವ ಕ್ಷೇತ್ರಕ್ಕೆ ನನ್ನನ್ನು ಕರೀತಾರೆ. ಈಗ ನನ್ನ ಕ್ಷೇತ್ರನೂ ನೋಡಬೇಕು, ಹೊರಗಡೆನೂ ನೋಡಬೇಕು. ನಾನು ಬರೀ ನನ್ನ ಕ್ಷೇತ್ರದಲ್ಲಿ ಮಾತ್ರ ಇಲ್ಲ, ಹೊರಗಡೆನೂ ಹೋಗ್ತಾ ಇದ್ದೀನಿ. ನೆನ್ನೆಲ್ಲ ನಾನು ಮಂಡ್ಯ ಮುಗಿಸ್ಕೊಂಡು ಬಂದೆ. ನಾಳೆದಲ್ಲಿ ಹಾಸನ ಹೋಗ್ತಾ ಇದ್ದೀನಿ. ಆಮೇಲೆ ಉತ್ತರ ಕರ್ನಾಟಕ, ಈಗ ಹಿರಿಯೂರು ಕೇಳ್ತಾ ಇದ್ದಾರೆ, ದಾವಣಗೆರೆ ಕೇಳ್ತಾ ಇದ್ದಾರೆ, ಆ ಕಡೆ ಎಲ್ಲ ಕೇಳ್ತಾ ಇದ್ದಾರೆ. ಸೊ ಎಲ್ಲೆಲ್ಲಿ ಬೇಕೋ ಆ ಟೈಮ್ನಾಗ ಎಲ್ಲಿ ಲೀಡರ್ಸ್ ಹೋಗಿಲ್ಲ ಅಲ್ಲೆಲ್ಲ ಸ್ವಲ್ಪ ಟಚ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಕಾಂಗ್ರೆಸ್ನಲ್ಲಿ ಸಾಮಾನ್ಯವಾಗಿ ಬಿಜೆಪಿಯಲ್ಲಿ ನಾಯಕತ್ವ ಸರಿ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಆಗ್ತದೆ. ಟಿಕೆಟ್ ವಿಷಯದಲ್ಲೇ ಸಾಕಷ್ಟು ಗೊಂದಲಗಳಿಗೆ ಹೊಗೆ ಆಡಿದ್ದು ಎಲ್ರಿಗೂ ಗೊತ್ತಿರುವಂತಹದ್ದು. ಸೊ ನಾಯಕತ್ವ ವಿಷಯದಲ್ಲಿ ಕಾಂಗ್ರೆಸ್ ಹೇಗಿದೆ ಈಗ? ಕಾಂಗ್ರೆಸ್ ನಾಯಕತ್ವದಲ್ಲಿ ಯಾವಾಗೂ ಗೊಂದಲ ಆಗಲ್ಲ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದೇ ನಾಯಕತ್ವ. ತಲೆಗೊಬ್ಬರಂತೆ ನಾನ್ ಸಿಎಂ ಅಂತ ಯಾಕಂತಾರೆ ಹಾಗಾದ್ರೆ? ಕೇಳ್ತಾ ಇರಲಿ, ಆಸೆ ನಂದು ಇರಲಿ ಅಂತ ಮರ್ತು ಬಿಡ್ತೀರ ಜನ ಅಂತ ಕೇಳ್ತಾರೆ. ಸಿದ್ದರಾಮಯ್ಯ ಇದ್ದಾರೆ ರೇಸಲ್ಲಿ, ಪರಮೇಶ್ವರ್ ಅವರು ಇದ್ದಾರೆ, ಸಾಕಷ್ಟು ಜನ, ಜಾಫರ್ ಶರೀಫ್ ಎಲ್ಲ ಇದ್ದಾರೆ. ಅದರಲ್ಲಿ DKಶಿಗೆ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ಇರಲಿ, ಅವರೆಲ್ಲ ಕೇಳಲಿ. ಅವ್ರು ಕೇಳೋದೇನು ತಪ್ಪೇನಿಲ್ಲ. ಅವ್ರು ಹರ್ ಇರ್ತಾರೆ, ಅವ್ರು ಕೇಳ್ತಾರೆ. ನಾನು ಸದ್ಯಕ್ಕೆ ಅರ್ಜೆಂಟಲ್ಲಿ ಇಲ್ಲ, ಎಲ್ಲರದು ಮುಗೀಲಿ. ಇನ್ನು 50 ವರ್ಷ 52 ಅಂಚಿನಲ್ಲಿ ಇದ್ದೀನಿ ನಾನು. ಎಲ್ಲ ಮುಗಿದಾದ ಮೇಲೆ ಸದ್ಯಕ್ಕೆ ನೋಡೋಣ. ಇದೆಲ್ಲ ಕೋಟಗಳೆಲ್ಲ ಮುಗಿದೋಗ್ಲಿ, ಆಮೇಲೆ ಯಾವಾಗಾರು ಮಾತಾಡೋಣ. ಓಕೆ, ಕೊನೆಯದಾಗಿ ನಿಮ್ಮ ವಿರೋಧಿಗಳ ಪ್ರಶ್ನೆ. DKಶಿ ಒಬ್ಬ ಸುಳ್ಳುಗಾರ ಅಂತಾರೆ. ಯಾವ್ದಾರು ಒಂದು ತೋರಿಸಿ. ಈಗ ಮಾಡ್ತಿರೋ ಆರೋಪಗಳೆಲ್ಲ ಒಂದು ಚುನಾವಣೆ ಸಂದರ್ಭದಲ್ಲಿ DKಶಿ ಬಳಸೋದು ಸುಳ್ಳಿನ ತಂತ್ರ. ಒಂದು ಏನಾದ್ರು ನಾ ಸುಳ್ಳು ಹೇಳಿದ್ರೆ, ಈಗ ನಮ್ಮ ಕನಕಪುರ ನಡೀತಾ ಇರೋ ಗೊತ್ತಾ, ಏನು ಗೊತ್ತಾ, ನನಗೂ ಸಿಂಧಿಯಾರ್ಗೂ ಎಲೆಕ್ಷನ್ ನಡೀತಾ ಇಲ್ಲ. ಸುಳ್ಳಿಗೂ ಸತ್ಯಕ್ಕೂ ನಾನು ಮಾತಾಡಿದ್ದೆಲ್ಲ, ನಾನು ಮಾಡೋದೆಲ್ಲ ಅಲ್ಲಿ ಕಣ್ಣಲ್ಲಿ ಜನ ನೋಡ್ತಾ ಇದ್ದಾರೆ. ಸಿಂಧಿಯಾ 25 ಯಾರ್ದು ಸುಳ್ಳು ಯಾರ್ದು ಸತ್ಯ ಅನ್ನೋದು ಜನಕ್ಕೆ ಗೊತ್ತಾಗಬೇಕು. ಜನಕ್ಕೆ ಗೊತ್ತಾಗಿದೆ ಅಲ್ಲ ಜನಕ್ಕೆ. ಡಿ ಕೆ ಶಿವಕುಮಾರ್ ತನ್ನ ವಿರುದ್ಧ ಮಾತಾಡೋರು, ತನ್ನ ವಿರುದ್ಧ ನಿಲ್ಲೋರ್ನ ಸುಮ್ಮನೆ ಬಿಡೋದಿಲ್ಲ. ಅವ್ರನ್ನ ರಾಜಕೀಯ ನೇಪಥ್ಯ ಕಿತ್ತು ಬಿಸಾಕ್ಬೇಕು.
ಅದು ರಾಜಕೀಯವಾಗಿ ನಾವು ಯಾರನ್ನೂ ಕಿತ್ತಾಕೋ ಆಗೋದಿಲ್ಲ, ಜನ ಇದ್ದಾರೆ ಅದಕ್ಕೆ ಕಿತ್ತಾಕಕ್ಕೆ. ಅಲ್ಲ ತಮ್ಮ ಪ್ರಯತ್ನ ತಾವು ಮಾಡ್ತಾರೆ ಡಿ ಕೆ ಶಿ. ಜನನೇ ಜನ ಭಾಳ ಶಾರ್ಪ್ ಇದ್ದಾರೆ. ಜನಕ್ಕೆ ಯಾರು ಏನು ಎತ್ತ ಅಂತೇಳಿ ಅವರೆಲ್ಲ ಅರ್ಥಕೊಳ್ತಾರೆ, ಅವ್ರು ಮಾಡ್ತಾರೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಯಾರನ್ನೂ ಬೀಳ್ಸೋ ಪ್ರಯತ್ನ ಮಾಡಲ್ಲ? ನನಗೇನು ಅವಶ್ಯಕತೆ ಇದಿಲ್ಲ. ನಾನು ಎಷ್ಟೋ ನನ್ನ ರಾಜಕಾರಣದ ವೈರಿಗಳು ನಮ್ಗೆ ತೊಂದರೆ ಕೊಡ್ತಾ ಇರೋರು ಅವರವರೇ ಸೆಟ್ಲ್ ಆಗೋಯ್ತಾರೆ. ಓಕೆ, ಧನ್ಯವಾದ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ವೀಕ್ಷಕರೇ, ಇದು ಈ ವಾರದ ಟಾರ್ಗೆಟ್. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.